ಸರ್, ಸಣ್ಣ ವಯಸ್ಸಿಂದಾನೆ ಕೌರವರಿಗೆ ಪಾಂಡವರಿಗೆ ಒಬ್ಬರ ಮೇಲೆ ಒಬ್ರಿಗೆ ದ್ವೇಷ ಯಾಕೆ ಅಂತ? ಆ ದ್ವೇಷಕ್ಕೆ ಕಾರಣ ದುರ್ಯೋಧನನ ಆಕಾಂಕ್ಷೆ, ಆಸೆ. ಇಡೀ ಮಹಾಭಾರತವೇ ಆಸೆ ಮತ್ತು ದುರಾಸೆಯ ನಡುವಿನ ಕಥೆಯನ್ನು ಹೇಳುತ್ತೆ. ಅದು ಏನಾಗಿತ್ತು, ಪಾಂಡು ರಾಜನಾಗಿದ್ದ. ಅದರ ತರಹ ಅವನು ಅಂಧನಾಗಿದ್ದರಿಂದಾಗಿ ಅವನಿಗೆ ಸಿಂಹಾಸನ ಸಿಕ್ಕಿರಲಿಲ್ಲ. ಅವನ ತಮ್ಮ ರಾಜನಾಗಿದ್ದ. ಆದ್ರೆ ಅವನು ಸಿಂಹಾಸನ ತ್ಯಾಗ ಮಾಡದ, ಪಾಂಡು ಅವನಾಗಿಯೇ. ಅವನು ಕಾಡಿಗೆ ಹೋಗ್ಬಿಟ್ಟ. ಪಾಂಡವರು ಹುಟ್ಟುಕೊಂಡಿದ್ದಲ್ಲಿ. ಇಲ್ಲಿ ದುರ್ಯೋಧನ ಹುಟ್ಟದ. ಅವನಿಗೇನು ಗೊತ್ತು, ಚಿಕ್ಕಪ್ಪ ಒಬ್ಬ ಇದ್ದಂತೆ, ಅವರೆಲ್ಲೋ ಕಾಡಲ್ಲಿದಾರಂತೆ ಎಲ್ಲೋ ಅಂತಲೇ ಹೊರತು ಅವ್ರು ಯಾರನ್ನು ನೋಡಿಲ್ಲ, ಗೊತ್ತಿಲ್ಲ. ಅವ್ರ ಮಕ್ಕಳೆಲ್ಲ ವಾಪಸ್ ಬರ್ತಾರೆ ಅಂತೆಲ್ಲ ಅವನಿಗೇನು ಗೊತ್ತಿಲ್ಲ ಆ ವಯಸ್ಸಿನಲ್ಲಿ. ಅವನು ರಾಜಕುಮಾರಾಗಿ ಬೆಳೆದ. ಅವನ ದೃಷ್ಟಿಯಲ್ಲಿ, ಎಲ್ಲರ ದೃಷ್ಟಿಯಲ್ಲಿ ಅವನೇ ಉತ್ತರಾಧಿಕಾರಿ ಅಂತ. ಅವನಿಗೆ ತಾನು ಸಿಂಹಾಸನ ಏರುವವನು ಅಂತ ಅನ್ಸಿತ್ತು. ಆದರೆ ಅವನಿಗೊಂದು 14 ವರ್ಷ ಆಗಿದ್ದಾಗ ಅಲ್ಲಿ ಪಾಂಡು ಸತ್ತೋಗುತ್ತಾನೆ. ಪಾಂಡವರು ಹಿಂದಿರುಗಿ ಬರ್ತಾರೆ. ಆಗ ಅಲ್ಲೇನಾಗುತ್ತೆ, 2 ಅಂಶಗಳು. ಒಂದು, ತಂದೆಯನ್ನು ಕಳೆದುಕೊಂಡ ಮಕ್ಕಳು ಅಂತ ಪಾಂಡವರ ಮೇಲೆ ಎಲ್ಲರಿಗೂ ಪ್ರೀತಿ, ಅನಾಥ ಮಕ್ಕಳು ಅನ್ನೋ ತರ ಒಂದು. ಎರಡನೇದವರು ಬಹಳ ಬ್ರೈಟ್ ಆಗಿರ್ತಾರೆ ಮಕ್ಕಳು. ಹಾಗಾಗಿ ಒಂಥರ ಈ ಬ್ರೈಟ್ ಆದ ಮಕ್ಕಳು ಸೆಳೀತಾರೆ ನೋಡಿ. ನೋಡ್ತಾ ನೋಡ್ತಾ ಅವನಿಗೆ ಅಸೂಯೆ ಹುಟ್ಟೋದಕ್ಕೆ ಆರಂಭ ಆಗುತ್ತೆ. ಏನು ಅಂತಂದ್ರೆ, ನಾಳೆ ಇವರು ಸಿಂಹಾಸನಕ್ಕೆ ಸ್ಪರ್ಧಿಗಳಾಗ್ತಾರೆ ಅಂತ ಅನ್ಸತ್ತೆ. ಅದರಲ್ಲೂ ಇನ್ನೊಂದೇನಿದೆ ಅಂತ ಅಂದ್ರೆ, ಪಾಂಡು ರಾಜನ ಆಗಿದ್ದ, ಅವನು ಬಿಟ್ಟುಕೊಟ್ಟ ಸಿಂಹಾಸನ, ಅವನ ಹಿರಿಯ ಮಗ ಇದ್ದಾನೆ, ಇವನಿಗಿಂತ ದೊಡ್ಡವನು. ಅವನು ಯುಧಿಷ್ಠಿರ ಇವನಿಗಿಂತ 2 ವರ್ಷ ದೊಡ್ಡವನು. ಹಾಗಾಗಿ ಯಾವುದೇ ಕಾರಣಕ್ಕೂ ಟೆಕ್ನಿಕಲಿ ನೋಡಿದ್ರು ಕೂಡ ಅವನೇ ರಾಜನಾಗ್ತಾನೆ. ಹಾಗಾಗಿ ಅವನಿಗೆ ಅನ್ನಿಸ್ತು, ನಾಳೆ ಇವರು ಸಮಸ್ಯೆ ಆಗ್ತಾರೆ ಅಂತ.